ಜನಗಳ ಗಮನ ಸೆಳೀಬಹುದು ಅಂತ ವಿನಾಕಾರಣ ಮಾನ್ಯ ಶಾಸಕರ ಹೆಸರನ್ನ ಈ ವಿಚಾರದಲ್ಲಿ ಹೇಳ್ತಿರೋದನ್ನ ಪಕ್ಷದ ಅಧ್ಯಕ್ಷನಾಗಿ ಒಟ್ಟಾರೆ ವಿಧಾನಸಭಾ ಕ್ಷೇತ್ರದ ಪಕ್ಷದ ವತಿಯಿಂದ ಖಂಡಿಸ್ತೀವಿ. ಮತ್ತೆ ಯಾರಾದರೂ ಸತೀಶ್ ಕರ್ತನಮಲೆ ಅವರಿಗೆ ಸರ್ಕಾರಿ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡೋದಕ್ಕೆ ಸಪೋರ್ಟ್ ಆಗಿ ಪಕ್ಷದ ವತಿಯಿಂದ ನಿಂತ್ಕೊಂಡ್ರೆ, ಗ್ರಾಮಾಂತರ ಮಂಡಲ ಇರ್ಬೋದು, ಅದು ನಗರ ಮಂಡಲ ಇರ್ಬೋದು, ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಾದರೂ ಅವರಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದರೆ, ಸರ್ಕಾರಿ ಅಧಿಕಾರಿಗಳ ಮೇಲೆ ನಡೆದ ಹಲ್ಲೆಗೆ ಯಾರಾದರೂ ಅವರಿಗೆ ಬೆಂಬಲವಾಗಿ ನಿಂತರೆ, ಅವರ ಪರವಾಗಿ ನಿಂತರೆ ಅವರ ಮೇಲೆ ಬಹಳ ಕಠಿಣವಾದಂಥ ಕ್ರಮವನ್ನ ಪಕ್ಷದ ಚೌಕಟ್ಟಿನಲ್ಲಿ ತೆಗೆದುಕೊಳ್ಳೋದಕ್ಕೆ ಪಕ್ಷ ಬದ್ಧವಾಗಿದೆ. ಇಂತಿಷ್ಟು ಸ್ಪಷ್ಟನೆಯನ್ನ ನಾವು ನಿಮ್ಗೆ ಕೊಟ್ಟಿದ್ದೀವಿ. ಹಲ್ಲೆ ಮಾಡಿದಾರಲ್ಲ ಸರ್ಕಾರಿ ಕಚೇರಿಯಲ್ಲಿ, ಅವ್ರನ್ನ ಯಾಕೆ ಪಕ್ಷದಿಂದ ಉಚ್ಚಾರಣೆ ಮಾಡಿ ಈಗ ARCs ನಲ್ಲಿ ಗಲಾಟೆ ಆಗಿದೆ ಅಂತ ನಾವು ವಿಡಿಯೋ ತುಣುಕುಗಳನ್ನ ನೋಡಿದ್ದೇವೆ. FIR ಮಾಡಿದ್ದಾರೆ ARCS ಒಬ್ರು ದೊಡ್ಡ ಒಂದು ಪೋಸ್ಟ್, ಅದು ಬಿ ದರ್ಜೆಯ ನೌಕರರು. ಅವ್ರೇನು ಡಿ ದರ್ಜೆ ನೌಕರರಲ್ಲ, ಬಿ ದರ್ಜೆ ನೌಕರರು. ಅವರು ಮಲ್ಲೇಶ್ವರಂ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ಕೇಸ್ ದಾಖಲೆ ಮಾಡಿದ್ದಾರೆ. ಕೇಸ್ನಲ್ಲಿ ಹಲ್ಲೆ ಪ್ರಯತ್ನ ಆಯಿತು, ಮತ್ತೆ ಕಿರ್ಚಾಟ ಕೂಗಾಟ ಆಯಿತು ಅಂತ ನನ್ನ ಹತ್ರ ಇದೆ ಕಾಪಿ, ಅದು ಹೇಳಿದ್ದಾರೆ. ತನ್ಮೂಲಕ ಅಲ್ಲಿ ಪೊಲೀಸ್ನವರು ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತಗೊಳ್ತಾರೆ. ಆಲ್ರೆಡಿ ಅದು ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ಪಾರ್ಟಿನಲ್ಲಿ ಕೆಲವೊಂದು ನಿಬಂಧನೆಗಳಿದ್ದಾವೆ. ನಾವೆಲ್ಲ ನಮ್ದೊಂದು ಹೈ ಪವರ್ ಕಮಿಟಿ ಇರುತ್ತೆ, ಮಂಡಲ್ ಸಮಿತಿ ಇರುತ್ತೆ, ಮೊನ್ನೆ ಶಾಸಕರಿದ್ದಾರೆ, ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡೋದಿದೆ. ಇನ್ನು ಚರ್ಚೆ ಮಾಡಿ ಖಂಡಿತವಾಗ್ಲೂ ಘಟನೆ ನಡೆದಿದೆ ಮತ್ತೆ ಅದಕ್ಕೆ ಹೆಚ್ಚಿನ ಹಾನಿ ಆಗಿದೆ ಅಥವಾ ತೊಂದರೆ ಆಗಿದೆ, ಅಧಿಕಾರಿಗಳು ಯಾವ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಪರಾಮರ್ಶಿಸಿ ಪಕ್ಷ ಏನು ತೀರ್ಮಾನ ತಗೊಳ್ಬೇಕು, ಕಠಿಣವಾದ ನಿರ್ಧಾರವನ್ನೇ ತಗೊಳ್ತೀವಿ. ಅಲ್ಲೇ ಒಂದು ಕಡೆ ಆದ್ರೆ ಕಳೆದ ಕೆಲವು ದಿನಗಳಿಂದ ನಿಮ್ಮದೇ ಮುಖಂಡರು ಪಕ್ಷದ ಕಾರ್ಯಕ್ರಮ ಭಾಗವಹಿಸ್ತಾ ಇಲ್ಲ, ಮತ್ತೆ ಪಕ್ಷದ ಶಾಸಕರ ಬಗ್ಗೆ ಒಂದು ಹೇಳಿಕೆಯನ್ನು ನೀಡುವಂಥದ್ದು, ವಿರೋಧದ ಬಗ್ಗೆ ವ್ಯಕ್ತಪಡಿಸುವಂತ ಹೇಳಿಕೆ ನೀಡುವಂಥದ್ದು, ಇಂಥದ್ದೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅವ್ರ ಮೇಲೆ ನಿಮ್ಗೆ ಯಾಕೆ ಇಷ್ಟೊಂದು ಸಾಫ್ಟ್ ಆಗಲ್ಲ ಅಂತ ನೋಡಿ, ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ. ವಿದ್ಯಾವಂತ ಮುಖಂಡ ಒಬ್ಬರನ್ನ ಸಡನ್ ಆಗಿ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಪಕ್ಷ. ಅವರೊಬ್ರು ವಿದ್ಯಾವಂತ ಮುಖಂಡ, ಅವ್ರು ಎಲ್ಲ ಪಕ್ಷಗಳನ್ನ ನೋಡಿ ಬಂದಿದ್ದಾರೆ. ಎಲ್ಲ ಪಕ್ಷಕ್ಕೂ ಹತ್ರದಲ್ಲಿ ಇದ್ದವರೇ ಅವರು. JDS ನಲ್ಲೂ ಕೂಡ ಇದ್ರು, ಕಾಂಗ್ರೆಸ್ ನಲ್ಲೂ ಕೂಡ ಇದ್ರು, ನಮ್ಮಲ್ಲೂ ಕೂಡ ಬಂದಿದ್ದಾರೆ. ನಮ್ಮಲ್ಲಿ ಬಂದ ಮೇಲೆ ಒಂದೆರಡು ಎಲೆಕ್ಷನ್ ಸೋತಿದ್ದಾರೆ. ಒಂದು ಎಲೆಕ್ಷನ್ ಅಲ್ಲಿ ಪಾರ್ಟಿಯ ಎಲ್ಲ ಮುಖಂಡರು ಮತ್ತೆ ಶಾಸಕರ ಒಂದು ಹೋರಾಟದ ಫಲವಾಗಿ ಗೆದ್ದಿದ್ದಾರೆ. ಗೆದ್ದ ಸಹಜವಾಗಿ ಅವರಿಗೆ ಕೆಲಸದ ಒತ್ತಡ ಇರುತ್ತೆ, ಹಾಗಾಗಿ ಪಕ್ಷದ ಕಾರ್ಯಕ್ರಮಗಳಲ್ಲಿ ಹೆಚ್ಚು ತೊಡಗಿಸ್ಕೊಂತ ಇಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಅವ್ರ ಜೊತೆ ಸಹಾನುಭೂತಿ ಇದೆ. ಹಾಗಂತೇಳಿ ಒಮ್ಮೆಲೆ ಏನು ಡಿಸಿಷನ್ ತಗೊಳಕ್ಕಾಗಲ್ಲ. ಪಕ್ಷದಲ್ಲಿ ಕೆಲವೊಂದು ನಮ್ಮದೇ ಆದಂಥ ಬೈಲಾಗಳಿರುತ್ತೆ, ಅದನ್ನೆಲ್ಲ ನೋಡಿ ಏನು ತಗೊಳ್ಬೇಕು ಅದನ್ನು ನಮ್ಮ ಚೌಕಟ್ಟಿನಲ್ಲಿ ತಗೊಳ್ತೀವಿ. ಕಳೆದ ಚುನಾವಣೆಯಲ್ಲಿ ಬ್ಯಾಲೆಟ್ ಪೇಪರ್ ಅಲ್ಲಿ ಹಣ ಇಟ್ಟು ಅಕ್ರಮ ಮಾಡಿದ್ದಾರೆ, ಅವ್ರನ್ನ ಯಾಕೆ ನೀವು ಉತ್ತೇಜನ ಮಾಡ್ತಾ ಇದ್ದೀರಾ? ಸಾಬೀತಾಗಿಲ್ಲ ಇನ್ನು. ಅದು ಕಾಂಗ್ರೆಸ್ನವ್ರು ಹೇಳ್ಬೇಕು, ಹಣ ಇಟ್ಟು ಇವ್ರು ಇಟ್ಟಿಸಿದ್ರೆ ಅವ್ರು ಇಟ್ಟಿಸಿದ್ರೆ ಗೊತ್ತಿಲ್ಲ ನಮಗೆ ಅಲ್ವಾ. ಅದನ್ನ ಅವ್ರು ಕೇಸ್ ಹಾಕೊಂಡಿದ್ದಾರೆ, ಹಣ ಇಟ್ಟಿದ್ದಾರೆ ಅಂತ ಹೇಳಿದ್ರೆ BJP ಅವ್ರು ಇಟ್ಟಿಸಿದ್ದಾರೆ ಅಂತ ಹೆಂಗ್ ನಾವ್ ಹೇಳೋದು? ಅಲ್ಲ, ಹಣದ 23 ಜನ ಹಣ ಇಟ್ಟಿರೋರು ಅವ್ರಿಗೆ ಓಟ್ ಹಾಕಿರೋರು. ನೋಡಿ, ನಿಮ್ಮೇಲೆ ಕೋಪ ಇದ್ರೆ ನಿಮ್ಮ ಹತ್ರ ದುಡ್ಡು ಇಸ್ಕೊಂಡು ನಾವು ಬೇರೆಯವ್ರಿಗೆ ಓಟ್ ಹಾಕಲ್ವಾ? ನೀವೇನೋ ಅನ್ಯಾಯ ಮಾಡಿರ್ತೀರಿ, ಅವಾಗ ನೀವೇ ತಾನೇ ನಿರ್ದೇಶಕರು. ನೀವು ನಿರ್ದೇಶಕರಾಗಿ ಅವ್ರಿಗೇನೋ ಕೊಡ್ಬೇಕಾದ ಸೌದೆ ಬೈ ಕೊಟ್ಟಿಲ್ಲ ಅಂದ್ರೆ ನಿಮ್ ದುಡ್ಡು ಇಸ್ಕೊಂಡು ನಮ್ಗೆ ಓಟ್ ಹಾಕಿರ್ತಾರೆ. ಅದನ್ನ ಪರಿಗಣನೆ ಮಾಡೋಕ್ಕಾಗಲ್ಲ, ಅದಕ್ಕೆ ಸಕ್ಷಮ ಪ್ರಾಧಿಕಾರ ಇದೆ, ಮಾಡುತ್ತೆ. ಅನೇಕ ಸಂದರ್ಭಗಳಲ್ಲಿ ಅವರು ಆಲ್ರೆಡಿ ಕಾಲಿಟ್ಟು ಆಚೆ ಹೋಗಾಗಿದೆ ಸರ್. ಸುಮ್ಮನೆ ನೆಪಕ್ಕೆ ಮಾತ್ರ ನಾನು ಬಿಜೆಪಿ ಇದ್ದೀನಿ, ನಮ್ಮ ಶಾಸಕರು, ನಮ್ಮ ಸಂಸದರು, ನಮ್ಮದೇ ಅಂತ ಕಥೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾಂಗ್ರೆಸ್ ಇಂದ ಅವ್ರು ನಿಂತ್ಕೊಳ್ತಾರೆ ಅಂತ ಟಾಕು ಸಹ ಕೇಳಿ ಬರ್ತಾ ಇದೆ. ಈಗ ಅವರು ವಜಾ ಮಾಡಿ ಅಂತೇಳಿ ಕಾಂಗ್ರೆಸ್ನವರು ಟ್ಯಾಪೆ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ಸಹ ಈ ವಜಾಗೊಳಿಸ್ತೀವಿ ಇವತ್ತು ನಾಳೆ ಎಷ್ಟು ದಿನ ಬೇಕು ಈ ಗೊಂದಲನ ಕ್ಲಿಯರ್ ಮಾಡ್ಲಿಕ್ಕೆ? ನೋಡಿ, ಕಾಂಗ್ರೆಸ್ನವರ ವಿಚಾರ ನಮ್ಗೆ ಸಂಬಂಧಪಟ್ಟಿದ್ದಲ್ಲ. ನಾನು ಗಮನಿಸ್ತೆ ಕಾಂಗ್ರೆಸ್ನವ್ರು ಹೇಳಿದ್ದಲ್ಲ. ಬಿಜೆಪಿಯ ಪ್ರಭಾವ ನಾಯಕರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಬರ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟವರು ಯಾರು ಪ್ರಭಾವಿ ನಾಯಕರು ಅಂತ ಅವ್ರು ಹೇಳ್ಬೇಕಲ್ಲ. ಇವರು ಪ್ರಭಾವಿ ನಾಯಕರು ಯಾರೋ ನನಗೆ ತೊಂದರೆ ಕೊಡ್ತಿದ್ದಾರೆ ಅಂದ ತಕ್ಷಣ ಅವ್ರಿಗೆ ಕನ್ಸು ಬಿದ್ದು ಬಿಡುತ್ತೆ ಕಾಂಗ್ರೆಸ್ ಅವ್ರಿಗೆ. MLA ಅವರೇ ಇರಬೇಕು ಪ್ರಭಾವಿ ನಾಯಕರು ಅಂತ. ಅವ್ರಿಗೂ ಗೊತ್ತು ಪ್ರಭಾವಿ ನಾಯಕರು MLA ಅವರೇ ಒಬ್ಬರೇ ಇರೋದು ಈ ಕ್ಷೇತ್ರದಲ್ಲಿ ಅಂತ. ನಾವು ಅವ್ರ ಪ್ರಭಾವಿ ನಾಯಕರು ಅವ್ರು ಮಾಡಿದ್ದಾರೆ ಇದನ್ನ ಅಂತ ನಾವು ಅನ್ಕೊಂಡಿದ್ವಿ. ಈಗ ಅವ್ರು ಹೇಳೋ ಪ್ರಕಾರ ಅವ್ರು ಒತ್ತಾಯ ಮಾಡೋದು ಸಹಜ. ಯಾಕೆ ಅಂತೇಳಿ ಇಷ್ಟು ದಿನ ಟಚ್ಚಲ್ಲಿದ್ರು ಯಾರೋ ಪ್ರಭಾವಿ ನಾಯಕರು ಅಂತ ಇದ್ರು. ಇವರೆಲ್ಲ ಪ್ರಭಾವಿ ನಾಯಕರು ಅಂತ ನಮ್ಗೆ ಗೊತ್ತಾಗಿದೆ. ಈಗ ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ
ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೊಡಲ್ಲ, ಸತೀಶ್ ಅವ್ರಿಗೆ ಬಿಜೆಪಿನ ಟಿಕೆಟ್ ಕೊಡುತ್ತೆ ಅಂತ ಕಾಂಗ್ರೆಸ್ ನಾಯಕರ ನೋಡಿ, ಬಿ ವೈ ವಿಜಯೇಂದ್ರ ಅವರಲ್ಲ ಇವರು. ಟಿಕೆಟ್ ಕೊಡೋದು ಹೈಕಮಾಂಡ್. ಮೋದಿ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ಬಿ ವೈ ವಿಜಯೇಂದ್ರ ಇದ್ದಾರೆ, ಯಡಿಯೂರಪ್ಪ ಅವರು ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ. ಕಾಂಗ್ರೆಸ್ನವರು ಯಾರು ಟಿಕೆಟ್ ತಗೊಳ್ಬೇಕು ಅಂತ ಅವ್ರು ನೋಡ್ಕೊಳ್ಳಿ ಫಸ್ಟು. ನಮ್ಮಲ್ಲಿ ಅಭ್ಯರ್ಥಿ ಚೇಂಜ್ ಆಗಲ್ಲ, 4 ಬಾರಿಯಿಂದ 5ನೇ ಬಾರಿನೂ ಅವರೇ. ಈಗ ಇವ್ರು ಎಷ್ಟು ಸಲ ಚೇಂಜ್ ಆಗಿದ್ದಾರೆ, ಈ ಸಲ ಯಾರು ಬರ್ತಾರೆ ಅಂತ ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಗೊತ್ತಿಲ್ಲದಿರೋದನ್ನ ಅವ್ರು ಸ್ಪಷ್ಟಪಡಿಸ್ಬೇಕು. ಬಿಟ್ರೆ ನಮ್ಮ ತಟ್ಟೆಯಲ್ಲಿ ಏನು ದೊಡ್ಡ ಹೆಗ್ಗಣ ಬಿದ್ದಿದೆ, ಬೇರೆ ತಟ್ಟೆಯ ನೊಣ ನೋಡಬಾರ್ದು. ಎನಿ ಮೋರ್ ಕ್ವಶನ್ಸ್? ಇಂಗ್ಲಿಷ್ ಮುಗಿತಾ? ಆಫ್ ಮಾಡಿದ್ರಾ?